ಯುವಕರ ತಂಡವನ್ನು ಕಟ್ಟಿಕೊಂಡು ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡಿದಂಥ ಯುವಕರು ಇವತ್ತು ಈ ರಾಷ್ಟ್ರೀಯ ಭೀಮಾ ಪಡೆಯನ್ನ ಸ್ಥಾಪನೆ ಮಾಡಿದೆ. ಕಳೆದ 3 ವರ್ಷದ ಹಿಂದಲೂ ಕೂಡ ಈ ರಾಷ್ಟ್ರೀಯ ಭೀಮಾ ಪಡೆ ಕೆಲಸ ಮಾಡ್ತಾ ಬಂದಿದೆ. ಸಮುದಾಯದಲ್ಲಿ ಇರುವಂತ ಅನೇಕ ಅವರಿಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಹೋರಾಟಗಳನ್ನು ದಲಿತ ಸಂಘಟನೆಗಳು ಮಾಡ್ತಾ ಇದೆ. ನಿರಂತರವಾಗಿ ತಮ್ಮ ಕೆಲಸವನ್ನ ಸಂಘಟನೆ ಯಾವತ್ತೂ ನಿರಂತರವಾಗಿ ಇಟ್ಟಿರುತ್ತೆ. ನಾವು ಕೂಡ ಒಂದು ಅಳಿಲು ಸೇವೆ ಅಂತೇಳಿ ಆ ಸಮುದಾಯಕ್ಕೆ ಜೊತೆಗೆ ಯುವಕರನ್ನ ಒಂದು ಪಡೆಯನ್ನ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮದೇ ಆದಂತ ಸಮಾನ ಮನಸ್ಕರ ಚಿಂತನೆಯೊಂದಿಗೆ ಇವತ್ತು ರಾಷ್ಟ್ರೀಯ ಭೀಮಾ ಪಡೆಗೆ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರನ್ನ ನೇಮಿಸ್ಕೊ ಮಾಡೋದ್ರಲ್ಲಿ ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಯನ್ನ ಇವತ್ತು ನಮಗೆ ಒಳ್ಳೆ ಯುವಕರು ಬಹಳ ಸಂಘಟನೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರುವಂತ ನಾರಾಯಣ್ ಅವರು ನಮಗೆ ಈ ಸಂಘಟನೆಯ ಜವಾಬ್ದಾರಿಯನ್ನ ನಾನು ವಹಿಸ್ಕೊಳ್ತೇನೆ, ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಕೂಡ ಒಪ್ಪಿ ಅವರನ್ನ ಇವತ್ತು ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡ್ತಾ ಇದ್ದೇವೆ. ಏನು ನಮ್ಮಲ್ಲೇ ಇರುವಂತ ಪರಿಶಿಷ್ಟ ಜಾತಿಯಲ್ಲೇ ಇರುವಂತ ಒಂದಷ್ಟು ತಾರತಮ್ಯಗಳಿದೆ. ನಮ್ಮಲ್ಲೇ ದಲಿತರಲ್ಲೇ ಪರಿಶಿಷ್ಟರಲ್ಲೇ ಒಂದಷ್ಟು ತಾರತಮ್ಯಗಳು, ನಾನ್ ಮೇಲು ಕೀಳು, ಅವರು ಸಂಖ್ಯೆ ಜಾಸ್ತಿ ನಮ್ಮ ಸಂಖ್ಯೆ ಜಾಸ್ತಿ ಅನ್ನುವಂಥದ್ದನ್ನ ಎಲ್ಲವನ್ನ ಒಂದು ಕಡೆ ತಂದು ಒಗ್ಗಟ್ಟಿನಿಂದ ನಾವು ಹೋರಾಟವನ್ನ ಮಾಡಬೇಕಾಗಿದೆ. ನಮ್ಮಲ್ಲಿ ಒಂದು ಏಕತಾ ಮನೋಭಾವವನ್ನ ನಮ್ಮ ಜಾತಿಯಲ್ಲೇ ಸ್ವಜಾತಿಯಲ್ಲೇ ಒಂದಷ್ಟು ಕೆಲಸಗಳು ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ರಾಷ್ಟ್ರೀಯ ಭೀಮಾ ಪಡೆ ನಿರಂತರವಾಗಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಹೊರಟಿದ್ವಿ. ಮತ್ತೆ ಏನು ಕಾಲೋನಿಗಳಲ್ಲಿ ಇರುವಂತ ಸ್ವಚ್ಛತಾ ಕಾರ್ಯಕ್ರಮ ಮಾಡುವಂಥದ್ದು, ಮತ್ತೆ ಈಗ ಕಾಂಕ್ರೀಟ್ ರಸ್ತೆಗಳು ಕಾಲೋನಿಗಳಿಗೆ ಬಂದಿದೆ. ಅದರಿಂದ ಅನೇಕ ಸಮಸ್ಯೆಗಳನ್ನ ಜನ ಎದುರಿಸ್ತಾ ಇದ್ದಾರೆ. ಪರಿಸರದ ಬಗ್ಗೆ ಕಾಳಜಿ ಮೂಡಿಸಬೇಕಾಗಿದೆ. ಮತ್ತೆ ಜಲಜೀವನ್ ಮಿಷನ್ ಬಂದು ಮನೆಗಳು ರಸ್ತೆಗಳು ಎಲ್ಲ ಮನೆಗಳ ಹಳ್ಳಕ್ಕೆ ಹೋಗಿದೆ ಏನ್ ಕಾಂಕ್ರೀಟ್ ರಸ್ತೆಯಿಂದ. ಈ ತರದ ಅನೇಕ ಸಣ್ಣ ಸಣ್ಣ ಮನೆ ಇರುವಂತ ಕಾಲೋನಿಗಳು ಅಲ್ಲಿನ ವ್ಯವಸ್ಥೆ ಸರ್ಕಾರದಿಂದ ಸಿಕ್ಕಿದ್ರು ಕೂಡ ಎಲ್ಲೋ ಒಂಥರ ಗೋಜಿನಲ್ಲಿ ಬದುಕುವಂತ ಜೀವನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾದ್ರು ಪರಿಹಾರನ ಕಂಡುಕೋಬೇಕು. ಈ ಗುಳೆ ಹೋಗುವಂಥದ್ದು ಕೆಲಸ ಯುವಕರಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ನಗರ ಪ್ರದೇಶಗಳಿಗೆ ಅದರಲ್ಲಿ ಎಸ್ಪೆಷಲಿ ಬೆಂಗಳೂರಿಗೆ ಹೋಗುವಂಥವ್ರು ಇಲ್ಲಿ ಉದ್ಯೋಗ ಸಿಗದೇ ಇರೋ ಕಾರಣ ಅವರು ಬೆಂಗಳೂರನ್ನ ಹಿಡಿತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಹಳ್ಳಿಯಲ್ಲಿ ನಮ್ಮ ಸಂಸ್ಕೃತಿ, ತಳ ಸಮುದಾಯದ ಸಂಸ್ಕೃತಿಗಳು ನಾಶ ಆಗ್ತಾ ಇದೆ. ಆ ಜಾನಪದ ಮೂಲ ಸಂಸ್ಕೃತಿಯನ್ನ ಮತ್ತೆ ಕಟ್ಟಿಕೊಡುವಂತ ಕೆಲಸ ಮಾಡಬೇಕು. ಸರ್ಕಾರದಿಂದ ಬರುವಂತ ಯೋಜನೆಗಳನ್ನ ಸಮರ್ಪಕವಾಗಿ ಎಲ್ಲ ಜನರಿಗೆ ತಲುಪಿಸಲಿಕ್ಕೆ ಒಂದು ಯಾರು ಕೆಲಸ ಮಾಡುವಂತ ಒಂದು ನಿಟ್ಟಿನಲ್ಲಿ ಯಾರು ಇದಾರ ಅಂತ ಕಾಯ್ತಾ ಇರುವಂತ ಎಲ್ಲ ಸಮುದಾಯದ ನನ್ನ ಜನಾಂಗಕ್ಕೆ ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜಿಲ್ಲಾ ಕಚೇರಿಯನ್ನ ಮಾಡಿ, ಆ ಕಚೇರಿಯಿಂದ ಇಡೀ ಹಳ್ಳಿಗಳಿಗೆ ಪ್ರವಾಸವನ್ನ ಮಾಡಿ ಅಲ್ಲಿನ ಸಮಸ್ಯೆಗಳನ್ನ ಆಲಿಸಿ ಸಂಬಂಧಪಟ್ಟ ಇಲಾಖೆಗೆ ಮತ್ತು ರಾಜಕಾರಣಿಗಳಿಗೆ ಅದನ್ನ ತಿಳಿಸಿ ಕೆಲಸ ಮಾಡಿಸ್ಕೊಡುವಂತ ನಿಟ್ಟಿನಲ್ಲಿ ಈ ಸಂಘಟನೆ ಕೆಲಸ ಮಾಡುತ್ತೆ. ಮತ್ತೆ ಅನೇಕ ಜ್ಯೋತಿ ಬಾಪುಲೆ ಅವರಾಗ್ಬೋದು, ಮತ್ತೆ ಅಂಬೇಡ್ಕರ್ ಅವರಾಗ್ಬೋದು, ನಾರಾಯಣ್ ಗುರುಗಳಾಗ್ಬೋದು, ಅವರ ಬಗ್ಗೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಯುವಕರು. ಮತ್ತೆ ಅವರಿಗೆ ಇನ್ನೊಂದಷ್ಟು ಹೆಚ್ಚಿನ ವಿಚಾರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಆಗ್ಬೋದು, ಜ್ಯೋತಿ ಬಾಪುಲೆ ಅವ್ರ ಬಗ್ಗೆ ಆಗ್ಬೋದು, ನಾರಾಯಣ್ ಗುರುಗಳ ಬಗ್ಗೆ ಆಗ್ಬೋದು, ಇನ್ನಷ್ಟು ಸಾಕಷ್ಟು ಜನ ಸಮಾಜಕ್ಕಾಗಿ ಕೆಲಸ ಮಾಡಿದಂತ ಅವರನ್ನ ವಿಚಾರಗೋಷ್ಠಿಗಳನ್ನ ಇಟ್ಟು ಯುವಕರನ್ನ ಹೆಚ್ಚು ಹೆಚ್ಚು ಈ ಸಂಘಟನೆಯಲ್ಲಿ ವಿಚಾರಗೋಷ್ಠಿ ಮುಖಾಂತರ ಅವರನ್ನ ಜಾಗೃತಿ ಮಾಡಬೇಕು ಅಂತ ಕೆಲಸವನ್ನ ಈ ಸಂಘಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಿದೆ. ಈ ಒಂದು ತಂಡಕ್ಕೆ ನಾನು ಸೇರ್ಪಡೆಗೊಂಡಿದ್ದೇನೆ. ನಾನು ನೀವೆಲ್ಲ ನೋಡಿದರೆ ಅವರು ಸಂಘಟನೆಯಲ್ಲಿದ್ದೆ. ಆದರೆ ಈ ಒಂದು ತಂಡದಲ್ಲಿ ಜಿಲ್ಲಾಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ನನ್ನದೇ ಆದಂಥ ಒಂದು ಧಾಟಿಯಲ್ಲಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯ ಭೀಮಾ ಪಡೆ ಬಂದಿದ್ದೇನೆ. ಇನ್ನೊಂದೇನು ಅಂದರೆ, ನಾನು ಈ ಒಂದು ತಂಡದ ರೂಪುರೇಷೆಗಳನ್ನು ಹಲವಾರು ರೀತಿಯಲ್ಲಿ ಹಮ್ಮಿಕೊಂಡಿದ್ದೇನೆ. ಮತ್ತು ಜೊತೆಗೆ ಈ ಬರುವ 11ನೇ ತಾರೀಕು ದಯಮಾಡಿ ದಿನಾಂಕವನ್ನು ಬೇಕು ಮಾಡಿ, ದಿನಾಂಕ 11 ಈ ಮುಂದಿನ 11ನೇ ತಾರೀಕು SC/ST ನೌಕರ ಸಂಘದಲ್ಲಿ ಪದಾಧಿಕಾರಿಗಳ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಸಭೆಯನ್ನು ಆಯೋಜನೆ ಮಾಡಿದ್ದೇನೆ. ಆ ದಿನ 10:30 ಗಂಟೆಗೆ ಸರಿಯಾಗಿ 11ನೇ ತಾರೀಕು
ಘಟಕದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಎಲ್ಲ ಜಿಲ್ಲಾ ಮಟ್ಟದ ಎಲ್ಲ ನಮ್ಮ ಯಾವುದೇ ರೀತಿಯ ಜಾತಿ ಮತ ಭೇದವಿಲ್ಲದೆ ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಎಲ್ಲರನ್ನ ಒಗ್ಗೂಡಿ ಕರೆದುಕೊಂಡು ಹೋಗುವ ನಿಟ್ಟಿನಲ್ಲಿ ನಾನು ಮೊದಲು ಆ ಒಂದು ಆಸೆ ಇತ್ತು. ಅದನ್ನು ಈ ರಾಷ್ಟ್ರೀಯ ಭೀಮ ಪಡೆ ಮೂಲಕ ನಾನು ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ನಾನು ಕೈಗೊಳ್ತಾ ಇದ್ದೀನಿ. ಹಾಗಾಗಿ ತಾವುಗಳು ಹೆಚ್ಚಿನ ರೀತಿಯಲ್ಲಿ ನನಗೆ ಮೊದಲು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ